ಹಲೋ ಬಾಯ್ಸ್ ಅಂಡ್ ಗರ್ಲ್ಸ್, ನಮಸ್ಕಾರ. ಮತ್ತೊಂದು ಹೊಸ ಯೂಟ್ಯೂಬ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮಾರುತಿ ಜಿ ಕೆ. ದೀಪಾವಳಿ ಹಬ್ಬ ಬಂತು, ಬೆಂಗಳೂರು ಬಿಟ್ಟು ನಮ್ಮೂರ್ಗೂ ಹೋಗೋ ಟೈಮು ಬಂತು. ಸೊ ಕ್ವಿಕ್ ಆಗಿ ಎದ್ದು ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಈ ತರ ರೆಡಿ ಆಗಿ ಹೊರಟಿದ್ದೀನಿ. ಬನ್ನಿ ಹೋಗೋಣ. ಹೊಸ ಗ್ಲಾಸ್ ತಗೊಂಡಿದ್ದೀನಿ, ಯಾವ ತರ ಇದೆ ಅಂತ ಕಮೆಂಟ್ ಮಾಡಿ. ಸೊ ನನ್ನ ಬ್ಯಾಕ್ ಪ್ಯಾಕ್ ರೆಡಿ ಆಗಿದೆ. ಇದು ಬ್ಯಾಕ್ ಪ್ಯಾಕ್ ಅಲ್ಲ, ದೊಡ್ಡ ಟ್ರಕ್ಕಿಂಗ್ ಬ್ಯಾಗ್ಗೆ ತುಂಬಿಡಿದೀನಿ. ನನ್ನ ಸೈಡ್ ಬ್ಯಾಗ್ ರೆಡಿ, ಹೆಲ್ಮೆಟ್ ರೆಡಿ. ಸೊ ಹೆಲ್ಮೆಟ್ ಮೌಂಟ್ ಹಾಕಿದ್ದೀನಿ. ಸೊ ಹೋಗ್ತಾ ಹಂಗೆ ಮೋಟೋ ಬ್ಲಾಗಿಂಗ್ ತರ ಮಾತಾಡ್ಕೊಂಡು ಹೋಗೋಣ ಅಂತಾನು ಪ್ಲಾನ್ ಮಾಡಿದ್ದೀನಿ. ಅದಕ್ಕೂ ಮುಂಚೆ ಇನ್ನೊಂದು ಪ್ಲಾನ್ ಇದೆ. ಆನ್ ದ ವೇ ಹೋಗ್ತಾ ಬೈಕ್ನ ವಾಶ್ ಮಾಡಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾನು ಆಯ್ತು ಪೂಜೆ ಗಾಡಿ ಊರಿಗೆ ತೊಗೊಂಡು ಹೋಗಿರ್ಲಿಲ್ಲ. ಸೊ ನನ್ನ ಗಾಡಿಗೆ ಪೂಜೆ ಆಗಿಲ್ಲ. ಸೊ ದೀಪಾವಳಿ ಹಬ್ಬಕ್ಕೆ ಮಾಡೋಣ ಅಂದ್ಬಿಟ್ಟು ಹಂಗೆ ಡಿಲೇ ಮಾಡಿದ್ದೆ. ಸೊ ಇವಾಗ ಹೋಗ್ತಾ ವಾಷಿಂಗ್ ಮಾಡಿಸ್ಕೊಂಡು ಶಿಸ್ತಾಗಿ ಮನೆಗೆ ಹೋಗಿ ಹಬ್ಬದ ದಿನ ಗಾಡಿಗೂ ಪೂಜೆ ಮಾಡ್ಸೋಣ ಅಂತ ಹೇಳ್ತಾ ಬನ್ನಿ ಹೊರಡೋಣ. ಸೊ ಗೈಸ್, ರೆಡಿ ಆಗಿದ್ದಾಯ್ತು. ನನ್ನ ಚೆಸ್ಟ್ ಮೌಂಟು ಹೆಡ್ ಮೌಂಟು ಕನೆಕ್ಟ್ ಮಾಡಿ, ಫೋನು ಕನೆಕ್ಟ್ ಮಾಡಿ, ಮೈಕು ಕನೆಕ್ಟ್ ಮಾಡಿದ್ದೀನಿ. ಹೇಗೆ ಬರ್ತಿದ್ಯೋ ಗೊತ್ತಿಲ್ಲ, ಟ್ರಯಲ್ಸ್ ಥರ ಮಾಡ್ತಾ ಇದ್ದೀನಿ. ಲೆಟ್ಸಿ. ಸೊ ಬ್ಯಾಕ್ ಪ್ಯಾಕ್ ಹಾಕೊಂಡು ರೆಡಿ ಇದೆ. ಸೇಫ್ ಎತ್ಕೊಂಡು ಹಾಕೊಳ್ಳಿ. ಗಾಡಿ ಕೀ ಹಾಕೊಂಡಿದ್ದೀನಿ. ಓಕೆ. ಅಯ್ಯೋ ಎಲ್ಗೂರು ಇದು ಇಲ್ಲಿದೆ, ಚೇಂಜ್ ಮಾಡ್ಬಿಟ್ಟವ್ರೆ. ರೆಡಿ ಗೈಸ್, ಚಲೋ. ದೇವರಿಗೆ ಜೈ ಅಂತ ಕೈ ಮುಗ್ತಾ. ಅಯ್ಯಪ್ಪ, ಶಿಸ್ತಾಗ 5 ದಿನ ಬರಲ್ಲವ. ಕ್ಲೀನಾಗಿ ಎಲ್ಲ ಸ್ವಿಚ್ ಆಫ್ ಆಗಿದೆಯಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಡ್ಬಿಡೋಣ. ಆಫ್ ಆಗಿದೆ. ಜೈ ಬಜರಂಗ ಬಲಿ. ಊರ್ ಕಡೆ ಹೋಗೋಣ. ನನ್ನ ಗಾಡಿ ಅಲ್ಲಿ ನಿಂತಿದೆ. ಸೂರ್ಯ ಏನ್ ಚುರ ಅಂತ ಸುಡ್ತಾ ಇದೆಯಪ್ಪ. ಇನ್ನ ತಿಂಡಿ ಬೇರೆ ಮಾಡಿಲ್ಲ. ತಿಂಡಿ ಇದೆಯೋ ಇಲ್ವೋ ಚೆಕ್ ಮಾಡೋಣ ಬನ್ನಿ. ತಿಂಡಿ ಇದೆ, ಗೊಬ್ಬರಲ್ಲೇ. ತಿಂಡಿ ಆಯ್ತು, ಗಾಡಿ ಎತ್ಕೊಂಡ್ ಮನೆ ಕಡೆ ಓಡ. ಅದಕ್ಕೂ ಮುಂಚೆ ನಮ್ಮ ಜನಕ ಮಹಾರಾಜರಿಗೆ ಇದೆ, ನಮ್ಮ ಜನಕ ಮಹಾರಾಜರ ಕೊಡುಗೆ ನಮ್ ಡ್ಯಾಡಿ ಅವ್ರ ಗಾಡಿ. ನಾನು ಜನಕ ಅಂತ ಕರೆಯೋದು, ಬಟ್ ಯಾವ ಸ್ಥಿತಿಗೆ ಬಂದಿದೆ, ಈ ಸ್ಥಿತಿಲಿ ಅವ್ರು ನನ್ ಗಾಡಿ ತೋರ್ಸ್ಬಿಟ್ರೆ ತುಪುಕ್ ಅಂತ ಹೋಗಿದ್ದಾರೆ. ಸೊ ಸರ್ವಿಸ್ ಮಾಡಿಸ್ಕೊಂಡು ಓಡೋಣ ಅಂತ ಹೇಳ್ದ. ನಡೀರಿ ಓಡೋಣ. ಎಲ್ಲ ಮೈಕ್ ಹಾಕೊಂಡಿರೋದಕ್ಕೆ ನನ್ನೇ ನೋಡ್ತಾವ್ರೆ ಅಂತ ಅನ್ಸ್ತಾ ಇದೆ, ಬಟ್ ಆದ್ರೆ ಯಾರು ನೋಡ್ತಾ ಇಲ್ಲ. ಡೋಂಟ್ ವರಿ. ಇಲ್ಲ, ಅಣ್ಣ ಸ್ಮೈಲ್ ಆಗ್ತಾವ್ ನೋಡಲಿ ಮರೆಯಲ್ಲಿ ಇತ್ಕೊಂಡು. ಓಕೆ ಗೈಸ್, ನಡೀರಿ ಓಡೋಣ. ಅಬ್ಬಾ, ಜೈ ಶ್ರೀರಾಮ್. ಏಕೆ ಕನಸು ಕಾಣಿಸು ನಿಧಾನ. ನಮ್ ಪಿ ಜಿ ರೋಡು ಯಾವ ರೇಂಜ್ಗೆ ಕಂಜೆಸ್ಟೆಡ್ ಅಂದ್ರೆ, ಕರೆಕ್ಟ್ 2 ಗಾಡಿ ನಿಲ್ಸಿ ನಂದೊಂದ್ ಗಾಡಿ ಹೋಗ್ಬೋದು ಅಷ್ಟೇ. ಏಕೆ ಕನಸು ಕಾಣುವೆ. ಅಜ್ಜಿ ಚೆನ್ನಾಗಿದ್ದೀರಾ? ಅಜ್ಜಿ ಚೆನ್ನಾಗಿದ್ದೀರಾ? ಈ ವಯಸ್ಸಲ್ಲಿ ಇಷ್ಟು ಆರೋಗ್ಯವಾಗಿದ್ದೀರಾ ಅಂದ್ರೆ ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಈ ಮಳೆಯಲ್ಲೂ ನಾನ್ ಸರ್ವಿಸ್ ಮಾಡಿಸ್ಬೇಕಾ? ಮಾಡಿಸ್ಬಿಡೋಣ. ಸರ್ವಿಸ್ ಅಲ್ಲ, ನನ್ನ ಗಾಡಿ ವಾಷಿಂಗ್. ಸುಮ್ನೆ ಅಂತ ನೀರ್ ಹಾಕ್ಸ್ಬಿಟ್ಟು ಒಂದ್ ರೌಂಡ್ ಒರ್ಸ್ಬಿಟ್ಟು ಹೋಯ್ತಾ. ಯಪ್ಪ, ಎಂತ ಬಿಸಿ ರೋಡು. ಇವತ್ತು ಖಾಲಿ ಹೊಡಿತಾ ಐತೆ. ಇದೆಲ್ಲ ದೀಪಾವಳಿ ಹಬ್ಬದ ರಜೆ ಹೋಯ್ತಾ ಇದೀನಿ. ಊರಿಗೆ ಮಾತ್ರ ಹೆಂಗ್ ಬೇಕಾಗುತ್ತೆ? ಏನಂತೀರಾ? ಇರೋಣ, ಹೋಯ್ತಾ ಇಲ್ವಣ? ಎಷ್ಟು ಚಂದ ಇವಳು ಯವರಣ ಮಗಳು. ಸೊ ಇನ್ನ ನಾನ್ ಹೋಯ್ತಾ ಇದೀನಿ, ಬಟ್ ಗಾಡಿ ವಾಷಿಂಗ್ ಮಾಡೋ ಅಣ್ಣ ಬಂದೈತಾ ಇಲ್ವ ಅಂತ ನೋಡಿಲ್ವಲ್ಲಪ್ಪ. ನಾನು ಸ್ಟ್ರೈಟ್ ಹೋಗ್ಬೇಕಣ್ಣ. ಗೈಸ್, ಇದೇ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಇನ ಟೋಲ್ ಎಕ್ಸಿಟ್. ಯೂಶಲಿ ನಾವ್ ಬೆಳಿಗ್ಗೆ ಎದ್ರೆ ನಮ್ ಕಂಪ್ನಿಗೆ ರೋಡ್ ಇದೆ. ಮೋಸ್ಟ್ಲಿ ನನ್ನ ಹಳೆ ಬ್ಲಾಗ್ ನೋಡಿರ್ತೀರಾ. ಬ್ರೋ, ಈ ತರ ಇಂಡಿಕೇಟರ್ ಅಂತಲೇ ಬಂದ್ರೆ ಹೆಂಗೆ ಬ್ರೋ ನಮ್ಮಂತವ್ರು ಏದು ಸುತ್ತಿ ಅಮ್ಮೆ ತೋಡೆಂಗೆ. ಏನೇ ಆಗ್ಲಿ, ಫ್ಲೈಓವರ್ ಅಲ್ಲಿ ಹೋಗೋ ಮಜಾನೇ ಬೇರೆ. ಯಾಕೆಂದ್ರೆ ಆ ವ್ಯೂನ ಎಕ್ಸ್ಪೀರಿಯನ್ಸ್ ಮಾಡಿದವರಿಗೆ ಗೊತ್ತು. ಅಣ್ಣ ಬಂದಿದ್ದಾರೆ, ಅಣ್ಣ ಬೇರೆ. ಬನ್ನಿ ಒಂದ್ ರೌಂಡ್ ಗಾಡಿ ತೊಳ್ಸ್ಕೊಂಡ್ ಹೋಗ್ಬಿಡೋಣ. ಇದಾರೆ ಅಲ್ವಾ? ಇದಾರೆ. ಗಾಡಿ ವಾಷಿಂಗ್. ನಂದೇ ಫಸ್ಟ್ ಗಾಡಿ ಅನ್ಸುತ್ತೆ. ಇಲ್ಲಿ ತೊಳ್ಸ್ಕೊಂಡ್ ಹೋಗೋರೆ ಗೊತ್ತಿಲ್ಲ. ಟರ್ನ್ ಆಫ್ ಮಾಡಿ ಗಾಡಿ ನಿಲ್ಸಿ. ಈ ತರ ಇರೋ ಸ್ಥಿತಿ ಗಾಡಿನ ಇವಾಗ ಪಳ ಅಂತ ಅನ್ಸ್ತಾರ ಇಲ್ಲ ಗೊತ್ತಿಲ್ಲ. ಇರೋ ಗಲಿ ಹೋದ್ರೆ ಸಾಕು ನನಗೆ. ಲೆಟ್ಸಿ ಹೆಂಗ್ ಮಾಡ್ತಾರ ನೋಡೋಣ. ಯಪ್ಪ ಕೊಚ್ಚೆ ಗುರು, ಯಾಕೋ ಬೆಳಿಗ್ಗೆಯಿಂದ ಒಂದೇ ಹಾಡು. ಯಾವಾಗ ಹೇಳಿ? ನಿಗೊಂದು ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆ ಇದೆ, ಏಕೆ ಕನಸು ಕಾಣುವೆ. ಗಾಡಿ ವಾಷಿಂಗ್, ನಾರ್ಮಲ್ ವಾಶ್. ಎಷ್ಟು? 150 ಮಾಡಿ. ಅದಕ್ಕೂ ಮುಂಚೆ ಬೇರೆ ಸಾಮಾನೆಲ್ಲ ಏನಿದೆ ಎಷ್ಟು ಬಿಡ. ಈ ಹಳೆಯದು ಇದು ಬೇಡ. ನಿಮ್ಮ ಎಮರ್ಜೆನ್ಸಿಗೆ ಕಡೆನಾ
ಓಕೆ ಭಯ ಮುಗಿತು ಹಾಕ್ಬಿಡದ ಸಾಕ ಗುರು ಇಲ್ಲ ಹಾಕ್ಲಾ ಅಣ್ಣ ಏನೋ ಸೆಂಟ್ರ್ ಸ್ಟ್ಯಾಂಡ್ ಆಗಿ ಕೊಟ್ಬಿಡೋಣ ಈಸಿ ಆಗಿ. ಹಾ ನನ್ನ ಗಾಡಿನ ಎಷ್ಟೋ ಸತಿ ಉಳಿಸಿರೋದು ಇದೇ ಬಾಟ್ಲು. ಯಾಕೆ ಹೇಳಿ, ನಾನ್ ಮೊದ್ಲೇ ಪೆಟ್ರೋಲ್ ಮೇಂಟೈನ್ ಮಾಡಲ್ಲ, ಎಲ್ಲಿಂದ ಅಲ್ಲಿ ನಿಂತೋಗುತ್ತೆ. ಸೊ ಆ ಗ್ಯಾಪ್ ಅಲ್ಲಿ ಓಡೋಗಿ ಹಾಕ್ಸ್ಕೊಂಡ್ ಬಂದಿರೋ ಬಾಟ್ಲ್ ಇದು. ಸದ್ಯಕ್ಕೆ ಎಸೆಯೋದ್ ಬೇಡ, ಯಾವಾಗ ಏನೇನ್ ಬೇಕಾಗುತ್ತೆ ಅಂತ ನನಗೂ ಗೊತ್ತಿರಲ್ಲ. ಸದ್ಯಕ್ಕೆ ಇವೆರಡನ್ನು ಇಲ್ಲಿಟ್ಟು ನಾನ್ ಬ್ಯಾಗ್ನು ಇಲ್ಲೇ ಇಡ್ತೀನಿ. ವಾಷಿಂಗ್ ಆಗೋವರೆಗೂ ಇಲ್ಲಿರ್ಲಿ. ಬನ್ನಿ ವಾಷಿಂಗ್ ಮಾಡ್ಸೋಣ. ನಿನ್ನೆ ರಾತ್ರಿ ಈ ರೋಡ್ ಸ್ಥಿತಿ ನೋಡ್ಬೇಕಾಗಿತ್ತು. ಇಲ್ಲಿಂದ ಇಲ್ಲಿಗ್ ಜಾಮು, ಇಲ್ಲಿ ಇದು ಜಾಮು, ಕೆಳಗಿರೋ ಸರ್ವಿಸ್ ರೋಡ್ ಜಾಮು, ನಾರ್ಮಲ್ ರೋಡ್ ಜಾಮು. ಹಬ್ಬಾ ಲಾಂಗ್ ವೀಕೆಂಡ್ ಇದೆಯಲ್ಲ, ಸೊ ಎಲ್ಲಾ ಊರ್ಗೆ ಪ್ಲಾನ್ ಮಾಡ್ಬಿಟ್ಟಿರ್ತಾರೆ. ಅವ್ರಿಗೂ ಏನೋ ಹೇಳಕ್ಕಾಗಲ್ಲ, ಅವ್ರವ್ರ ಊರ್ಗ್ ಹೋಗ್ಬೇಕು. ಈಗ ನಾನು ಹೋಗ್ತಾ ಇದೀನಲ್ಲ, ನಾನ್ ತುಂಬಾ ಹತ್ರ 2 ಅವರ್ ಮನೆ ರೀಚ್ ಆಗ್ಬಿಡ್ತೀನಿ. ಪಾಪ 5, 6, 7, 8 ಅವರೆಲ್ಲ ಟ್ರಾವೆಲ್ ಮಾಡಿ ರೀಚ್ ಆಗೋರು ಇರ್ತಾರೆ. ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಅಂತ ಹೇಳ್ತಾ ಬನ್ನಿ. ಗೈಸ್ ಫೈನಲಿ ನನ್ನ ಹಂಗಿದ್ದಿದ್ ಗಾಡಿ ಇವಾಗ ಈ ತರ ಆಗಿ ನಿಂತಿದೆ. ಏನಾಗ್ಲಿ, ತೊಳ್ದಿರೋ ಗಾಡಿನ ನೋಡಕ್ಕೆ ಅಷ್ಟೇ ಖುಷಿ ಆಗುತ್ತೆ, ಏನಂತೀರಾ? ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಮಳೆ ಬರೋ ತರ ಏನೋ ಇಲ್ಲ, ಬಿಸಿಲು ಜಾಸ್ತಿ ಆಗ್ಬಾರ್ದಲ್ಲ. ಸೊ ಅಷ್ಟ್ರಲ್ಲಿ ಊರ್ಗ್ ಹೋಗಿ ಸೇರ್ಕೊಂಡ್ಬಿಡೋಣ. ನೋಡೋಣ, ಇದ್ರ ಮಧ್ಯ ಡ್ಯಾನ್ಸ್ ಕ್ಲಾಸ್ ಏನಾದ್ರು ಫ್ರೀ ಇದ್ರೆ ಡ್ಯಾನ್ಸ್ ಕ್ಲಾಸ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ತಾ ನಡೀರಿ ಹೋಗೋಣ. ಜೈ ಶ್ರೀರಾಮ್. ಓ ಬಿಸಿಲು ಮಕ್ಕಕ್ಕೆ ರಾಚ್ತಾ ಇತ್ತಲ್ಲ ಗುರು. ಬರ್ಲಿ ಬರ್ಲಿ, ಇನ್ನೂ ಬರ್ಲಿ. ಗಾಯ್ಸ್ ಕಮ ಕೊಚ್ಚೆ ಹೋಗೋದ್ ಬೇಡ, ಈಗ ತಾನೇ ತೊಳ್ಸಿದೀನಿ. ನಿಧಾನಕ್ಕೆ ಹೋಗ್ಬೇಕು ಇವಾಗ. ನಾನ್ ತೊಳ್ಸಿರೋ ವೇಸ್ಟ್ ಆಗ್ಬಿಡುತ್ತೆ, ಏನಂತೀರಾ? ನೀವೇನ್ ಹೇಳ್ತೀರಾ? ಬರೀ ಕೇಳಿಸ್ಕೊಂಡ್ ನೋಡ್ತೀರಾ ಅಷ್ಟೇ. So, fasten your seat belts.